ನಾವು ರಾಜಕೀಯ ಮಾಡ್ತಾ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಕರ್ನಾಟಕದವರನ್ನ ಅಯೋಧ್ಯೆಗೆ ಕರೆದೊಯ್ಯುತ್ತಿರುವ ಉದ್ದೇಶ ಏನು ಹಾಗಾದ್ರೆ? ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅಯೋಧ್ಯೆಗೆ ಕರೆದುಕೊಂಡು ಹೋಗ್ಲಿ, ಯಾರೂ ಬೇಡ ಅಂತ ಹೇಳೋದಿಲ್ಲ. ನಾವು ರಾಮರಾಜ್ಯ ಆಡಳಿತ ಕೊಡುವ ಕೆಲಸ ಮಾಡ್ತಾ ಇದ್ದೇವೆ. ಬಿಜೆಪಿಯವರ ರಾಮರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ರಾಮರಾಜ್ಯ ಕಲ್ಪನೆಯ ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸರ್ಕಾರದಿಂದ ಕರೆದುಕೊಂಡು ಹೋಗುವ ಕಾರ್ಯಕ್ರಮ ಅಲ್ಲ. ಅಯೋಧ್ಯೆಗೆ ಹೋಗ್ಲಿ ಬೇಕಾದ್ರೆ ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಮುಜರಾಯಿ ಇಲಾಖೆಯಲ್ಲಿ ಇದಕ್ಕಾಗಿ ಕೆಲವೊಂದು ಸ್ಕೀಮ್ಗಳಿದೆ. ಆ ಇಲಾಖೆಯಲ್ಲಿ ಸಚಿವರನ್ನ ಕೇಳಿದ್ರೆ ಹೇಳ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿಯವರೇ ಹೇಳ್ತಾ ಇರ್ತಾರಲ್ಲ, ನಾವು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಅಂತ. ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಯಾವಾಗ್ಲೂ ತಾವೇ ಈಗ ಬಿಜೆಪಿಯವರೇ ಹೇಳ್ತಾ ಇರ್ತಾರಲ್ಲ, ನಾವು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇಲ್ಲ ಅಂತ. ಕರ್ಕೊಂಡು ಹೋಗ್ತಾ ಇರೋ ಉದ್ದೇಶ ಏನು? ಕರ್ಕೊಂಡು ಹೋಗ್ಲಿ, ಅದಕ್ಕೇನಿದೆ? ತೀರ್ಥಯಾತ್ರೆ ತಾನೆ, ಹೋಗಿ ಬರಲಿ, ಒಳ್ಳೇದು ಮಾಡಲಿ. ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು ಬಿಜೆಪಿಯವರ ನಿಜವಾದ ಬಣ್ಣ ಬಯಲಾಗಲಿ. ಸರ್ಕಾರ ವತಿನಲ್ಲಿ ಅಂಥದ್ದು ಯಾವುದೋ ಆಲೋಚನೆ ಇಲ್ಲ. ಆಸ್ ಅ ಗೌರ್ಮೆಂಟ್ ನೋಡಿ, ನಾವು ಆಗಲೇ ಸಾಕಷ್ಟು ಸಬ್ಸಿಡೀಸು ಅದು ಎಲ್ಲ ಕೊಡ್ತಾ ಇದ್ದೀವಿ. ಅದು ಬಹುಶಃ ಮುಜರಾಯಿ ಇಲಾಖೆ ಮಂತ್ರಿಗಳಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಿನಲ್ಲಿ ಅಂಥದ್ದು ಯಾವುದೂ ಚರ್ಚೆ ನಡೆದಿಲ್ಲ. ನಾವು ರಾಮ ರಾಜ್ಯ ಕೊಡ್ಬೇಕಂತ ಇದೀವಲ್ಲ, ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಯಾವಾಗಲೂ ತಾವೇ